ಪಾತಕಿಗಳಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಪಾತಕಿಗಳಿಗೆ ಎಲ್ಲಿವರೆಗೂ ಹೋರಾಟ. ಏನು ರಾಯಚೂರು ಜಿಲ್ಲೆಯಲ್ಲಿ ನಡೆದಂತ ಒಂದು ಪ್ರಕರಣದಲ್ಲಿ ದಲಿತ ಒಂದು ಹುಡುಗಿಯ ಅತ್ಯಾಚಾರ ಮಾಡಿದ ಮನುವಾದಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತ ಮನುವಾದಿಗಳಿಗೆ ಧಿಕ್ಕರಿಸಿ ಇವತ್ತು ದಲಿತ ಸಂಘಟನೆಗಳ ಮುಖಂಡತ್ವವನ್ನು ವಹಿಸಿರುವಂತಹ ಶ್ರೀ ಪರಮೇಶ್ ಕಾಳೆ ಅವರ ಜೊತೆಗೂಡಿ ಎಲ್ಲ ಯುವ ನಾಯಕರು ಯುವಕರು ಎಲ್ಲರೂ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಏನು ಹಿಂದೆ ದಾನಮ್ಮನ ವಿಚಾರದಲ್ಲಿ ನಡೆದಂತ ಒಂದು ಪ್ರಕರಣದಲ್ಲಿ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡುವ ಮೂಲಕ ಏನು ಈ ದೇಶಕ್ಕೆ ಹಾಗೂ ಈ ರಾಜ್ಯಕ್ಕೆ ನಾವು ಏನೋ ಒಂದು ವಿಶೇಷವಾದ ಗಂಭೀರವಾದಂತ ಪ್ರಕರಣವನ್ನ ಪರಿಗಣಿಸಿ ನೀವು ನ್ಯಾಯಾಲಯದಲ್ಲಿ ತ್ವರಿತ ಪ್ರಕರಣವನ್ನ ಜಾರಿಗೊಳಿಸಿ ನ್ಯಾಯ ಕೊಡ್ಬೇಕಂತ ಕೇಳ್ಕೊಂಡ್ವಿ. ಏನೋ ಮನುವಾದಿಗಳು ಮೇಲೆ ಕುಂತಂತ ಏನು ನ್ಯಾಯಾಧೀಶರದಾರೋ ನ್ಯಾಯಾಧಿಕಾರಿಗಳದಾರೋ ಅವರೆಲ್ಲರೂ ಇವನ ದಲಿತರ ಮೇಲೆ ಆದಂತ ಅತ್ಯಾಚಾರಗಳ ಪ್ರಕರಣಗಳನ್ನ ಮುಚ್ಚಾಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಎಷ್ಟೋ ಪ್ರಕರಣಗಳು ದಲಿತರ ಮೇಲೆ ಆದಂತ ಪ್ರಕರಣಗಳನ್ನ ಮುಚ್ಚಿ ಹಾಕೋ ಪ್ರಯತ್ನ ಮಾಡುವಂತವ್ರಿಗೆಲ್ಲರಿಗೆ ಮೊದಲಾಗಿ ನಾವು ಧಿಕ್ಕರಿಸ್ತೀವಿ. ನಾವು ಕೂಡ ಇನಾಮ್ ಮೀರಾಪುರ ಘಟನೆಯನ್ನು ಮೊಟ್ಟ ಮೊದಲಿಗೆ ಖಂಡನೆ ಮಾಡಿದವ್ರಂದ್ರೆ ನಾವೇ. ಅದಕ್ಕೋಸ್ಕರ ಮೋದಿಜಿ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ ಮಾತಿನಲ್ಲಿ ಮಾತ್ರ, ಆದ್ರೆ ಕಥೆಯಲ್ಲಿ ಯಾವುದೇ ಒಂದು ದೇಶಾದ್ಯಂತ ಎಷ್ಟೊಂದು ದಲಿತ ಮಕ್ಕಳ ಮೇಲೆ, ದಲಿತ ಯುವತಿಯರ ಮೇಲೆ, ದಲಿತರ ಮೇಲೆ ಎಷ್ಟೊಂದು ಗಂಭೀರವಾದಂತ ಹಲ್ಲೆ, ದೌರ್ಜನ್ಯ, ಕೊಲೆಯಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಆದ್ರೆ ಒಂದು ದಿವಸ ಕೂಡ ನಮ್ಮ ಮೋದಿಜಿ ಅವರು ಬಂದು ಮನ್ ಕಿ ಬಾತ್ ನಲ್ಲಿ ಹೇಳಿಲ್ಲ. ಅದಕ್ಕೋಸ್ಕರ ಮೋದಿಜಿ ಅವರೇ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರೇ, ದಯವಿಟ್ಟು ಯಾವುದೇ ಸರ್ಕಾರವನ್ನು ನಾವು ದೂರ್ತಾ ಇಲ್ಲ, ದಯವಿಟ್ಟು ಎಲ್ಲಾ ಸರ್ಕಾರಗಳು ಕೂಡ ಒಂದು ದಲಿತರ ಮೇಲೆ ದೌರ್ಜನ್ಯವಾದಾಗ ಸುಮ್ಮನೆ ಕೂತಾ ಇದ್ದಾರೆ. ಆದ್ದರಿಂದ ನಿಮ್ಮ ಮಾಧ್ಯಮದ ಮೂಲಕ ಮತ್ತು ಇವತ್ತು ತಹಶೀಲ್ದಾರ್ ಮೂಲಕ ನಾನು ಮಾನ್ಯ ಗೃಹ ಮಂತ್ರಿಗಳಿಗೆ ಹೇಳಲು ಇಚ್ಛೆ ಪಡಿಸ್ತೇನೆ ಅಂತಂದ್ರೆ, ಈ ರಾಯಚೂರು ಜಿಲ್ಲಾ ಶಿರವಾರ ತಾಲೂಕಿನ ಒಂದು ಗ್ರಾಮ, ಪುಟ್ಟ ಗ್ರಾಮ, ಅಲ್ಲಿ ಅಶ್ವಿನಿ ಚಲವಾದಿಯನ್ನ ಎನ್ನುವ ಒಂದು ಯುವತಿ ಬಹಿರ್ದಶಿಗೆ ಅಂತೇಳಿ ಹೋದ ಸಮಯದಲ್ಲಿ ಅಲ್ಲಿನ ಎಲ್ಲಾ ಯುವಕರು ಕರ್ಕೊಂಡು ಹೋಗಿ ಅವಳನ್ನು ಅತ್ಯಾಚಾರ ಮಾಡಿ ಎಲ್ಲಿ ಆ ಸುದ್ದಿ ಹೊರಗಡೆ ಬರ್ತೈತೆ ಮುಚ್ಚಾಕೋಬೇಕಂತೇಳಿ ವಿಚಾರ ಮಾಡಿಕೊಂಡು ಅವಳನ್ನು ಕತ್ತು ಇಚ್ಚಿಕ್ಕಿ ಕೊಲೆ ಮಾಡಿ ಅವಳನ್ನು ಬಾವಿಗೆ ಎಸೆದು ಕೊಲೆ ಮಾಡಿದ್ದಾರೆ. ಅದು 2 ದಿವಸಗಳ ನಂತರ ಒಂದು ಬಯಲಿಗೆ ಬಂತು. ಅಂತ ಒಂದು ಪ್ರಕರಣ ಆದ್ರೂ ಕೂಡ ಮಾನ್ಯ ಅಲ್ಲಿಯ ಜಿಲ್ಲಾ SP ಗಳು ಏನು ಧಾರವಾಡದ ಜಿಲ್ಲೆಯಲ್ಲಿ ಏನು ಕಮಿಷನರ್ ಅವರು ಪುಟ್ಟ ಬಾಲಿಕೆ 6 ತಿಂಗಳ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದಾಗ ಏನ್ ಎನ್ಕೌಂಟರ್ ಮಾಡಿದ್ರು, ರಾಯಚೂರು ಜಿಲ್ಲಾ SP ಅವರು ಕೂಡ ಮಾಡಬೇಕಾಗಿತ್ತು. ಯಾಕ್ರಿ SP ಸಾಹೇಬ್ರೆ, ದಲಿತರ ಮೇಲೆ ಅತ್ಯಾಚಾರ ಆದ್ರೂ ಕೂಡ ನೀವು ಮಾಡ್ತಾ ಇಲ್ಲಲ್ಲ, ಬೇರೆ ಜಾತಿಯವರು ಆದ್ರೆ ಮಾಡ್ತೀರಾ, ದಲಿತರ ಮೇಲೆ ಆದ್ರೆ ಮಾಡಾಕಲ್ವಾ? ದಯವಿಟ್ಟು ಮಾನ್ಯ ಗೃಹ ಮಂತ್ರಿಗಳೇ, ದಯವಿಟ್ಟು ನೀವು ಏನೇನೋ ಮಾಡ್ಕೊಂಡು ಏನೇನೋ ಮಾತಾಡ್ಕೊಳ್ಳೋದಲ್ಲ. ದಿನಾಲು ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ದಯವಿಟ್ಟು ಇದನ್ನು ತಡಿಬೇಕು. ಏನು ತಪ್ಪಿಸ್ತ ಎಲ್ಲ ಏನು ದಲಿತರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾವೆ ಅಂತವ್ರ ಮೇಲೆ ಗುಂಡು ಹಾರ್ಸಾಕ ಅವ್ರಿಗೆ ಮಾನ್ಯ SP ಸಾಹೇಬರಿಗೆ, ಕಮಿಷನರ್ಗೆ, DGPಗೆ ನೀವು ಸೂಕ್ತ ನಿರ್ವಚನ ನೀಡಬೇಕಂತ ಈ ಮೂಲಕ ನಾವು ಅವರಲ್ಲಿ ಕೇಳ್ಕೊತಾ ಇದ್ದೇನೆ.